1 hour ಅಲ್ಲಿ 1 lakh ಖಾಲಿ ಮಾಡ್ಬೇಕು ನೀನು ಶಾಪಿಂಗ್ ಅಲ್ಲಿ. ನೀವು ದುಡ್ಡು ಕೊಟ್ಬಿಟ್ಟು ಹಿಂಗೆಲ್ಲ ಮಾಡ್ಬಾರ್ದಪ್ಪ. ಟೈಮರ್ ಈಸ್ ಸ್ಟಾರ್ಟಿಂಗ್ ನೌ. ಓಕೆ ಗಾಯ್ಸ್, ಮೇಲೆ ಕೆಳಗೆ ಅವಾಲಿಂದ ಹತ್ತಿ ಇಳಿಸಿ ಆಟ ಆಡ್ತಾರೆ. ಅಲ್ಲೂ ತುಂಬಾ ನಾನು ನಿಜವಾಗ್ಲೂ ನನಗೆ ಆಡೋ ಬರ್ತಾ ಇದೆ ಗೊತ್ತಾ. ನೀವಿಬ್ರು ಕಾಲ್ ಮುಗಿತೀರಿ. ಭಾರಿ ಖುಷಿ ಮರ್ರ ನಂಗೆ ನನ್ನ ಹೆಂಡತಿ ಕಂಡ್ರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಿಮ್ಮ ಸೌಂದರ್ಯ ಭರತ್. ಏನೋ ಸೈನ್ ಮಾಡ್ತಿದ್ದೀರಾ? ಏನಿಲ್ಲ ಗೈಸ್, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಭರತ್ ಅವ್ರದ್ದು ಜೋಕ್ ಖಾಲಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಶಾಪಿಂಗ್ ಗಾಯ್ಸ್, ಸೀಮಂತ ಶಾಪಿಂಗ್ ಹೋಗ್ತಾ ಇದೀವಿ. ಆದ್ರೆ ಎಲ್ಲಾರ್ಗು ತುಂಬಾ ಹೊಟ್ಟೆ ಸಿಗ್ತಾ ಇದೆ. ಸೊ ಫಸ್ಟ್ ಲೆಟ್ಸ್ ಗೋ ವೇರ್. ನೋಡ್ದ, ಹುಷಾರ್ ಮಾಡ್ಕೊಳ್ತಾ ಇದಾರೆ ಪಾಕೆಟ್ ನ. ಆದ್ರೆ ನಾವ್ ಬಿಡ್ತೀವ ಗೈಸ್, ಬಿಡೋದೇ ಇಲ್ಲ ಖಂಡಿತ. ಸೊ ಲೆಟ್ಸ್ ಗೋ ಟು ಹಳ್ಳಿ ಮನೆ. ನಾವು ಮಲ್ಲೇಶ್ವರಂಗೆ ಹೋಗ್ತಾ ಇದೀವಿ. ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಏನೇನೆಲ್ಲ ತಗೋಬೇಕು ಅಂತ ಮೈಂಡಿಗೆ ಬರುತ್ತೆ. ಸೊ ಲೆಟ್ಸ್ ಈಟ್ ಅಂಡ್ ದೆನ್ ಶಾಪ್. ಏನಂತೀರಾ? ಅದು ನೋಡಿ ಗುರಾಯಿಸ್ಕೊಂಡು ನೋಡ್ತಾ ಇರೋದು ಸುಂದ್ರ. ಅಯ್ಯೋ, ನನ್ ಪಾಕೆಟ್ ಖಾಲಿ ಆಗ್ತಿದ್ಯಲ್ಲ ಅಂತ ಅಂದ್ಬಿಟ್ಟು. ಸೊ ನೀವ್ ಎಷ್ಟೇ ಮುಖ ಮಾಡಿದ್ರೇನು ನಿಮಗೆ ಆಪ್ಷನ್ ಇಲ್ಲ, ಕಡಿತಾರೆ ಇವತ್ತು ಅಷ್ಟೇ. ಓಕೆ, ಚೂರ್ ಚೂರಾಗಿ ಕಡಿತೀವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸೊ ಲೆಟ್ಸ್ ಮೀಟ್ ವೇರ್? ಹಳ್ಳಿ ಮನೆ. ನಮ್ಮಮ್ಮ ಸುಮ್ನೆ ಕರ್ಕೊಂಡು ಹೋಗ್ತಾಳೆ ಇವಳು, ನನ್ ಸೆಲೆಕ್ಷನ್ ಇಷ್ಟನೇ ಪಡಲ್ಲ ಅಂತ ನಿನ್ನೆಯಿಂದ. ಅಂತ ನನಗೆ ಏನ್ ಇಷ್ಟನೋ ನಾನು ಅದ್ ತಗೊಳ್ತೀನಿ ಗೈಸ್. ಭರತ್ ಅವ್ರು ಹೇಳಿದ್ರೆ ಮಾತ್ರ ನಾನು ಕೇಳೋದು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಇವಾಗ ತಾನೇ ಡವ್ ಮಾಡಕ್ ಬರೋದೇ ಇಲ್ಲ ನನಗೆ ಅಂತ ಹೇಳಿದ್ರೆ. ಇದು ಡವ್ ಅಲ್ಲ ಬೇಬಿ, ಮನದಾಳದ ಮಾತು. ಬೇಕಾಗಿಲ್ಲ ಬಿಡು. ನಾನು ಫುಲ್ ತುಂಬಾ ಖುಷಿಯಾಗಿದ್ದೀನಿ. ಟ್ರಾಫಿಕ್ ಕಮ್ಮಿನ ಇವಾಗ ಮಧ್ಯಾಹ್ನ. ಯಾವ ಸ್ಯಾರಿ ತಗೋಬೇಕು, ಯಾವ ತರ ಸ್ಯಾರಿ ಸಿಗುತ್ತೆ ಅಂತ ಒಂದ್ ಟೆನ್ಷನ್ ಅಂದ್ರೆ ಫೆಬಿಗೊಂದು ಟೆನ್ಷನ್. ಗೈಸ್, ಈ ಟೆನ್ಷನ್ ನನಗೆ ಇವತ್ತಿಂದ ಅಲ್ಲ, ಆಕ್ಚುಲಿ 2 months ಇಂದ ಟೆನ್ಷನ್ ಇತ್ತು. ಯಾವ ತರ ಸ್ಯಾರಿ ಸಿಗುತ್ತೋ, ನನಗೆ ಬೇಕಾಗಿರೋದು ಸಿಗುತ್ತೋ ಅಂತ. ನಾನು ತುಂಬಾ ಯೂನಿಕ್ ಆಗಿ ಹುಡುಕ್ತಾ ಇರ್ತೀನಿ, ಆದ್ರೆ ನನಗೆ ಸಿಗೋದೇ ಇಲ್ಲ. ನೋಡೋಣ, ಲೆಟ್ಸ್ ಸಿ ಹೌ. ಯೂನಿಕ್ ಆಗಿ ಹಾಕೊಬೇಕು ಅಂತ ಹೇಳಿದ್ರೆ ಸಾರಿ ಹಾಕೊಂಬೇಡ, ಪ್ಯಾಂಟ್ ಶರ್ಟ್ ಹಾಕೊಂಡು ಸೀಮಂತ ಸಾಕಾಗಿರ್ತೀಯ. ಫುಲ್ ಯೂನಿಕ್ ಆಗಿರ್ತೀಯ. ಏನಂತೀಯ? ಸೀಮಂತಕ್ಕೆ ಯಾರಾದ್ರೂ ಪ್ಯಾಂಟ್ ಶರ್ಟ್ ಹಾಕ್ತಾರ? ನೀನ್ ಯೂನಿಕ್ ಆಗ್ಬೇಕಲ್ಲ ನಿನ್ಗೆ. ಅಲ್ಲ, ನಾ ಹೇಳ್ತಾ ಇರೋದು ಐ ವಾಂಟ್ ಬೀಯಿಂಗ್ ಪ್ರಿಸೈಸ್, ಸ್ಯಾರಿ ಅಲ್ಲಿ ಯೂನಿಕ್ ಆಗಿ ಹಾಕ್ಬೇಕು ಅಂತ. ಇವಾಗ ಯಾರು ಡವ್ ಮಾಡಿದ್ ಗೊತ್ತಾ? ಶರ್ಟ್ ಪ್ಯಾಂಟ್ ಆದ್ರೆ ಕಡಿಮೆ ಆಗುತ್ತಲ್ಲ ಬೇಬಿ. ಅಪ್ಪ, ಇವರು ನನ್ ಏನ್ ಗೊತ್ತಾ ಗೈಸ್, ಇವ್ರು ಇಷ್ಟೊಂದು ಟಾರ್ಚರ್ ಮಾಡ್ತಿದಾರಲ್ವಾ, ನಾನು ಎಷ್ಟು ದುಡ್ಡು ಖರ್ಚು ಮಾಡ್ತೀನಿ ನೋಡಿ. ಗೈಸ್, ನಾವು ಫೈನಲಿ ವಿ ಕೇಮ್ ಟು ಹಳ್ಳಿ ಮನೆ. ಎಷ್ಟು ಚೆನ್ನಾಗಿ ಇಲ್ಲಿ ಬನಾನಾ ಲೀಫ್ ಎಲ್ಲ ಹಾಕಿದ್ದಾರೆ. ಈ ತರ ಊಟ ಇವ್ರಿಗೂ ಇಷ್ಟ, ನನಗೂ ಇಷ್ಟ. ಎಸ್ಪೆಷಲಿ ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ವೆಜಿಟೇರಿಯನ್ ಫುಡ್ ಅಲ್ಲಮ್ಮ. ನಾವು ಏನಂದ್ರೂ ತಲೆ ಆಡಿಸು ಅಂತ ನಾವು ಹೇಳ್ಕೊಟ್ಟಿದ್ದೀವಿ ಗೈಸ್. ಸೊ ಏನೇ ಹೇಳಿದ್ರು ಹಿಂಗ್ ಮಾಡು, ನಿಂಗೆ ಇಷ್ಟ ಇಲ್ವಾ ಹಿಂಗ್ ಮಾಡು ಅಂತ ಹೇಳ್ಕೊಟ್ಟಿದ್ದೀವಿ ಅಷ್ಟೇ. ಏನ್ ಸರ್ ಇವತ್ತು ಸ್ಪೆಷಲ್? ಎಲ್ಲ ಸ್ಪೆಷಲ್. ಇವತ್ತು ಪಾತ್ರೆ ನಿನ್ ಕೈಲಿ ತೊಳಸ್ತಾರಂತೆ, ಅದೇ ಸ್ಪೆಷಲ್. ಎಲ್ಲೋದ್ರು ಇವ್ರದ್ದು ಪಾತ್ರೆ ವಿಮ್ ಇದೊಂದು ಬಿಡಲ್ಲ. ಬ್ಯಾಂಗ್ಳೂರಲ್ಲಿ ಇರೋರು ತುಂಬಾ ಜನ ಹಳ್ಳಿ ಮನೆಗೆ ಬಂದಿರ್ತಾರೆ, ಹೌದಲ್ವಾ ಗೈಸ್? ಅಲ್ವಾ? ಆಕ್ಚುಲಿ ಹಬ್ಬದ ಟೈಮಲ್ಲಿ ಬರಬೇಕು. ನಾವು ಲಾಸ್ಟ್ ಟೈಮ್ ಸಂಕ್ರಾಂತಿಗಿನ ಬಂದಿದ್ವಲ್ಲ, ನಾ ಹಳ್ಳಿ ಮನೆಗೆ ನಾನು 100 ಸತಿ ಕರ್ಕೊಂಡ್ ಬಂದಿದ್ದೀನಿ. 100 ನೋ ಗೈಸ್, ಓಕೆ, ಒಂದು 50 ಸತಿ ಕರ್ಕೊಂಡ್ ಬಂದಿದ್ದೀನಿ. ಬಟ್ ಆದ್ರೆ ಇವಾಗ್ಲೂ ಅವಳಿಗೆ ಈ ರೋಡು ನೆನಪಿರಲ್ಲ, ಯಾವ ಕಡೆಯಿಂದ ಬಂದಿದ್ದೀವಿ. ಇವಾಗ ಯಾರು ಕರ್ಕೊಂಡ್ ಬಂದಿದ್ದು ನಿಮ್ನ? ಯಾರು ಡ್ರೈವ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದು? ಪ್ರೇಮ್. ಬಿಸಿ ಹೋಳಿಗೆ ತಂಗಿ ಸರ್, ನಿಮ್ಮ ಕೆಳಗಡೆ ಹೋಗಿ ಬಿಸಿ ಇದೆ. ಹೌದಾ ಸರ್? ತುಂಬಾ ಥ್ಯಾಂಕ್ ಯು ಸರ್, ನಮಗೋಸ್ಕರ ಬಿಸಿ ಬಿಸಿ ಹೋಳಿಗೆ ತಗೊಂಡು ಬಂದಿದ್ದಾರೆ. ಸೊ ಸ್ವೀಟ್. ನನಗೆ ಆಕ್ಚುಲಿ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಥ್ಯಾಂಕ್ ಯು. ಬಿಸಿ ಅಕ್ಕಿ ರಾಗಿ ರೊಟ್ಟಿ ಇದು ತಗೊಂಡು ಬಿಸಿ ಬಿಸಿ ಅಕ್ಕಿ ಆ್ಯಂಡ್ ರಾಗಿ ರೊಟ್ಟಿ. ಥ್ಯಾಂಕ್ ಯು. ಸೊ ಸ್ವೀಟ್ ಆಫ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅವ್ರು ಹೇಳಿದ್ದು, ಸರ್ ಯಾಕೆ ಸರ್ ಮೇಡಮ್ ಅಷ್ಟೊಂದು ಗೋಳು ಇಟ್ಕೊಂತೀರಾ ಅಂತ. ಇದೇನು ಹೇಳಿ? ಮೇಡಮ್ ಗೋಳು ಇಟ್ಕೊಳೋದು ಕಾಣಿಸೋದೇ ಇಲ್ಲ. ಅಕ್ಕಿ ರೊಟ್ಟಿ ಅದು, ಸರಿ ರಾಗಿ ರೊಟ್ಟಿ ಅದು. ನಾನು ಯಾವಾಗ ಗೋಳು ಇಟ್ಕೊಂಡಿದ್ದೀನಿ? ನೀನು ಗೋಳು ಇಟ್ಕೊಳಲ್ವಾ? ಏನು ಮಾತಾಡ್ತಾ ಇದೆಯಾ? ಕನ್ನಡ. ಭರತ್ ಅವ್ರಿಗೆ ಕೈಯಲ್ಲಿ ತಿನ್ನಕ್ಕೆ ಬರಲ್ಲ.
ಬರೀ ಕಂಪ್ಲೇಂಟ್ ಹೇಳ್ತಾರೆ ನನ್ನ ಮೇಲೆ. ಸ್ಪೂನ್ ಕೊಡಬೇಕು ಈಗ ಅಂತಂದ್ರೆ ನಾನು ತಿನ್ನಿಸ್ಬೇಕು. ಪಾಪ ನೋಡಿ ಕೈ ಬೆರಳೇ ತಿನ್ತಾರೆ ಅವ್ರಿಗೆ. ಆ ಥರ ಏನಿಲ್ಲ, ತಿಂತೀನಿ. ಬಟ್ ಮೋಸ್ಟ್ ಆಫ್ ಇಟ್ ಇವಳು ತಿನ್ನಿಸ್ತಾ ಇರ್ತಾಳೆ, ಸ್ಪೂನಲ್ಲಿ ತಿಂತೀನಿ ಅಲ್ಲ. ಅವ್ರಿಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇಲ್ಲ ಲೈಕ್ ಕೈಯಲ್ಲಿ ತಿನ್ಬೋದು ಅಂತ. ಹಿಂಗೆಲ್ಲ ಹೇಳಿದ್ರೆ ಬೈತಾರೆ ಸೀರಿಯಸ್ ಆಗಿ ನನ್ನ. ಅವ್ರಿಗೆ ಅದು ತಿನ್ನಕ್ಕಾಗಿಲ್ಲ, ಅದಕ್ಕೆ ತಿನ್ಸಿದ್ರು ಇವಾಗ. ಅವ್ರಿಗೆ ಸ್ವೀಟ್ ಇಷ್ಟ ಆಗಲ್ಲ, ಅದಕ್ಕೆ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ನಾನಂದ್ರೇನೆ ಲವ್ ಜಾಸ್ತಿ ಎಲ್ಲರಿಗೂ. ಫೆಬಿಗೇನು ತಿನ್ಸಲ್ಲ ಯಾರು. ನೋಡಿ ನಾನು ಈ ಥರ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನನಗೂ ತಿನ್ನಿಸ್ತಾ ಬರ್ತಾ ಎನರ್ಜಿನೇ ಇರಲಿಲ್ಲ ಫೆಬಿಗೆ. ಯಾಕಂದ್ರೆ ಹೊಟ್ಟೆಯಲ್ಲಿ ಊಟ ನೋಡ್ತಾ ಇದ್ದಂಗೆ ಎಕ್ಸೈಟ್ಮೆಂಟ್ ತಲೆ ಮೇಲೆ ಹೋಯ್ತಾ ಇದೆ. ನಾನು ಈ ಡ್ರೆಸ್ ಹಾಕಿದ್ದೀನಿ ಅಂತ ಈ ಶರ್ಟ್ ಹಾಕಿದ್ದೀನಿ. ಬರೀ ಲವ್ ಗೊತ್ತಾ, ಲವ್ ನಾವಿಬ್ರು ಹಾಕಿದೀವಿ ಅಂತ ನಮ್ಮಮ್ಮ ಗ್ರೀನ್ ಹಾಕಿರೋದು. ನಾವು 3 ಜನ ಗ್ರೀನ್ ಹಾಕಿದೀವಿ ಅಂತ ನಮ್ಮಣ್ಣ ಆಪೋಸಿಟ್. ಯೂಟ್ಯೂಬು ಇನ್ಸ್ಟಾಗ್ರಾಮ್ ಅಂದರೆ ಏನಂತಾರೆ ಗೊತ್ತಿರಲಿಲ್ಲ. ನಾನು ಈ ಥರ ಎಲ್ಲ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸೋಷಿಯಲ್ ಮೀಡಿಯಾ ಅಂತ ನಾನೇ ಹೇಳ್ಕೊಟ್ಟಿದ್ದೆ. ಏನು ಹೇಳಲ್ಲ ನಿಮ್ಮ ಹೇಳಿಕೆ. ನಾನೇನು ಹೇಳಲ್ಲ ಇದಕ್ಕೆ, ಅವ್ರಿಗೆ ಗೊತ್ತು ಅನ್ಸುತ್ತೆ ಆಲ್ರೆಡಿ. ಏನು ಗುರಾಯಿಸ್ತಾ ಇದೆಯಾ? ಗುರಾಯ್ಸ್ ಏನು ಮಾಡಲಿ, ನೀವೇ ಅಲ್ವಾ ಯಜಮಾನ್ರು, ನಾನು ಹೆಡ್ ಆಫ್ ದ ಫ್ಯಾಮಿಲಿ. ಅಬ್ಬಾ, ನಾನು ಏನು ಹೇಳಿದ್ರು ನಡೆಯಲ್ಲ. ಸ್ಯಾರಿ ಕೊಡ್ಸೋ ತನಕ ಈ ಡವ್ ಫೆಬಿದು. ಸ್ಯಾರಿ ಕೊಡ್ಸಿದಾದ್ಮೇಲೆ ವಾಯ್ಸೇ ಚೇಂಜ್. ನೋಡ್ತಾ ಇರ್ರಿ ಹಂಗೆ ಸೌಂದರ್ಯ ನಾಗವಲ್ಲಿ ಆಗಿ ಬದಲಾಗ್ತಾ ಇರೋದನ್ನ. ಓಕೆ ಗೈಸ್, ನಮ್ಮದು ಲಂಚ್ ಮುಗೀತು. ತುಂಬಾ ಸಖತ್ತಾಗಿತ್ತು ಊಟ. ಇವಾಗ ಹೋಗೋಣ. ಬೇಬಿಮ್ಮ ನನಗೆ ಯಾವ ಥರ ಸೀರೆ ಕೊಡಿಸ್ತೀರಾ? ಯಾವ ಥರನಾದರೂ ತಗೋ. ರಿಯಲಿ? ಎಸ್ ರಿಯಲಿ. ನಿಂದು ಸೀಮಂತ ಅಲ್ಲ ಫೆಬಿ. ಓಕೆ, ನಿನಗೆ ಯಾವ್ದು ಇಷ್ಟನೋ ಅದನ್ನೇ ತಗೊಳ್ಬೇಕಲ್ವಾ? ಓಕೆ ಬೇಬಿಮ್ಮ. ಗೈಸ್ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಐ ಆಮ್ ರೆಡಿ. ಬೇಬಿ ರೆಡಿನಾ? ರೆಡಿ. ಬಟ್ ಆದ್ರೆ ನಿನ್ಗೆ ಒಂದು ಚಾಲೆಂಜ್ ಇದೆ ಈ ಸತಿ. ಏನು? ಕೈ ಹಿಂಗ್ ಮಾಡು. ಓಕೆ. ಸೊ ಏನಂದ್ರೆ ಚಾಲೆಂಜು, ಓಕೆ, 1 hour ಅಲ್ಲಿ 1 lakh ಖಾಲಿ ಮಾಡ್ಬೇಕು ನೀನು ಶಾಪಿಂಗ್ ಅಲ್ಲಿ. ಅಕಸ್ಮಾತ್ 1 lakh ಖಾಲಿ ಮಾಡಿಲ್ಲ ಅಂತ ಹೇಳಿದ್ರೆ ಬಿಲ್ ನೀನೇ ಕಟ್ಬೇಕು. ಓಕೆ, ನಾನು ಟೈಮರ್ ಇಟ್ಕೊಳ್ತೀನಿ. ಐ ವಿಲ್ ಸ್ಟಾರ್ಟ್ ದ ಟೈಮ್ ಆಸ್ ಸೂನ್ ಆಸ್ ವಿ ಎಂಟರ್ ದ ಶಾಪ್. ಓಕೆನಾ? ನೀನು 1 hour ಅಲ್ಲಿ ನೀನು ಶಾಪಿಂಗ್ ಕಂಪ್ಲೀಟ್ ಮಾಡ್ಲಿಲ್ಲ, 1 lakh ಖಾಲಿ ಮಾಡಿಲ್ಲ ಅಂತ ಹೇಳಿದ್ರೆ ನೀನೇ ಬಿಲ್ ಕಟ್ಬೇಕು. ಇದು ಚಾಲೆಂಜ್. ಓಕೆನಾ? ಕಷ್ಟ ಆಕ್ಚುಲಿ ಸೀರೆ ಸೆಲೆಕ್ಷನ್ ಮಾಡೋದು ತುಂಬಾ ಕಷ್ಟ. ಅದು ಸೀಮಂತಕ್ಕಂದ್ರೆ ಇನ್ನೂ ಕಷ್ಟ. ಬಟ್ ಓಕೆ, ನಾನು ಇದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಇಲ್ಲ, ಬಿಲ್ ನೀನೇ ಕಟ್ಬೇಕು. ಅಕಸ್ಮಾತ್ 1 hour ಗಿಂತ ಗೈಸ್ ಏನ್ ಗೊತ್ತಾ, ಈ ಟೈಮಲ್ಲಿ ನನಗೆ ಜಲ್ದಿ ಓಡಾಡಕ್ಕೆ. ನೀವೇ ಸಾಕ್ಷಿ ಆಂಟಿ. ಜಲ್ದಿ ಅಕಸ್ಮಾತ್ ಏನಾದ್ರೂ ಫೆಬಿ 1 hour ಅಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಈ ಚಾಲೆಂಜ್ ಬಿಲ್ ನೀನೇ ಕಟ್ಬೇಕು ಫೆಬಿ. ಓಕೆ ಓಕೆ ಗೈಸ್, ಸರಿ. ಓಕೆ, ಬೆಸ್ಟ್. 1 lakh ಇದೆ ಇಲ್ಲಿ ನೋಡು. ಓಕೆ, ಸಿ ಟೈಮರ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಓಕೆ ಓಕೆ, ಟೈಮರ್ ಈಸ್ ಸ್ಟಾರ್ಟಿಂಗ್ ನೌ. ಓಕೆ ಗೈಸ್, let's go. ಲೆಟ್ಸ್ ಗೋ. ಅವಾಗ್ಲೇ ನೋಡಿ ಚೆನ್ನಾಗಿತ್ತು. ನಮ್ಮ ಮದ್ವೆಗೆ ಕೊಡ್ಸಿದ್ರಲ್ಲ, ಆಲ್ಮೋಸ್ಟ್ ಆ ತರನೇ ಇದೆ, ಆದ್ರೆ ಗ್ರೀನ್ ಕಲರ್. ಗ್ರೀನ್ ಕಲರ್ ಅಲ್ಲಿ ಇದೆಯಾ? ಹಾಗಾದ್ರೆ ನೀನ್ ಫಿಕ್ಸ್ ಆಗ್ಬಿಟ್ಟಿದ್ಯಾ ಗ್ರೀನ್ ಕಲರೇ ತಗೊಂಡ್ಬೇಕು ಅಂತ. ಸೀಸನ್ಗೆ ಗ್ರೀನೇ ತಗೋಬೇಕು. ಹೌದಾ? ಇವ್ರು ಕೊಟ್ಟಿರೋದು 1 hour ಸರಿನಾ? 1 hour ಟೈಮ್ ಆಗ್ತಾ ಇದೆ. ಅಯ್ಯೋ, ಸೆಲೆಕ್ಷನ್ ಏಕೆ ಸಾಕಾಗತ್ತೆ ಸೀರೆ ಸೆಲೆಕ್ಷನ್ ಮಾಡೋಷ್ಟ್ರಲ್ಲಿ. ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ, ಯಾವ್ ತಗೋಬೇಕಂತ ಗೊತ್ತಾಗಲ್ಲ. 24,000. ಫೆಬಿ ಟೈಮ್ ಆಗ್ತಾ ಇದೆ. ಫೆಬಿ ಅಯ್ಯೋ, ಟೈಮ್ ಆಗ್ತಾ ಇದೆ. ಆಗ್ತಾ ಇಲ್ಲ ಸೆಲೆಕ್ಟ್ ಮಾಡೋದಕ್ಕೆ. ಇದು ಬಟ್ಟೆ ಬೇರೆ ಸರಿ, ಮೇಲಿದ್ದ ತಗೊಳ್ಳೋಣ ಗೈಸ್. ನಂಗೆ ಮೇಲೆ ಕೆಳಗೆ ಅವಾಲಿಂದ ಹತ್ತಿ ಇಳಿಸಿ ಆಟ ಆಡ್ತಾ ಇದೆ. ಅಲ್ಲೂ ತುಂಬಾ ಗ್ರೀನ್ಸ್ ಇದೆ. ಬನ್ನಿ. ಸಾರಿಗೆ ಇಷ್ಟೆಲ್ಲ ತಗ್ಸಿದ್ಯಲ್ಲ ಫೆಬಿ. ಏನಿಲ್ಲ, ಏನ್ ಅನ್ಸಲ್ವಾ ನಿನ್ಗೆ? ಪಾಪ ಅವ್ರು ಎಷ್ಟು ಅಂತ ಎತ್ತಿಡ್ತಾರೆ ಹೇಳು. ಯಾವ್ದು ಇಷ್ಟ ಆಗ್ತಾ ಇಲ್ಲ ನನಗೆ. ಯಾವ್ದು ಪ್ಯೂರು ಏನು ಗೊತ್ತೇ ಆಗ್ತಾ ಇಲ್ಲ.
ತಗೊಳಲ್ಲ. ಏ ನೀವು ದುಡ್ಡು ಕೊಟ್ಬಿಟ್ಟು ಹಿಂಗೆಲ್ಲ ಮಾಡ್ಬಾರ್ದಪ್ಪ. ಗೇಮ್ ಇಸ್ ಅ ಗೇಮ್, ಚಾಲೆಂಜ್ ಇಸ್ ಅ ಚಾಲೆಂಜ್. ಫೆಬಿ ತಗೊಳ್ಳೋ ಒಂದು ಸಾರಿಗೆ ಇಷ್ಟೆಲ್ಲ ಸಾರಿ ತಗ್ಸಿದ್ಯಲ್ಲ ಫೆಬಿ, ಅದು ಎಲ್ಲ ಗ್ರೀನ್. ಏನ್ ಹಂಚಲ್ವಾ ನಿಮ್ಗೆ? ಅಲ್ಲ ಹೊಡಿತೀನಿ ಫೆಬಿ ನಿನ್ಗೆ ಇವಾಗ ಸೀರಿಯಸ್. ಬ್ಲೌಸ್ ಸುಮ್ಮನೆ ಇರಿ ಒಂದ್ ಸ್ವಲ್ಪ ಇದಕ್ಕೆ ಬ್ಲೌಸ್ ಗ್ರೀನ್ ಅಲ್ಲ 100% ಸಿಗ್ಲಿ ಕ್ರಿಸ್ಟಲಿನ್ ಅಂತ 1 hour. ಟೈಮ್ ಆಗ್ತದೆ. ಎಷ್ಟು ಸೀರೆಗಳಿದೆ ಅಂತಂದ್ರೆ ಯಾವ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಇಷ್ಟ ಆಗುತ್ತೆ, ಒಂದ್ ಕಡೆ ಇಷ್ಟ ಆಗಲ್ಲ. ಟೈಮ್ ಆಗೋಗ್ಬಿಡುತ್ತೆ. ನನ್ಗೆ ಯಾಕೋ ಇವ್ರು ಬೇಕಂತ ಮಾಡ್ತಾ ಇದ್ದಾರೆ ಇದನ್ನ. 1 hour ಲೆಸ್. ಅದ್ರಲ್ಲಿ ಇವಾಗ ಎಷ್ಟಾಗಿದೆ ಟೈಮ್? ಇನ್ನ 35 minutes 36 minutes ಇದೆ. 36 minutes and 11 seconds ಇದೆ. ಜಲ್ದಿ ನಡೆಯಕ್ಕೂ ಆಗ್ತಾ ಇಲ್ಲ. ಓಕೆ, ಬೇಗ 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 ಮಾಡ್ಬೇಕು ಫೆಬಿ. 1 lakh ಕದ್ಬಿಡ್ತೀನಿ ಒಂದ್ ಲಕ್ಷ. ಬನ್ನಿ ದಿಸ್ ಒನ್ ಅದು ಮುಗಿತಾ ಶಾಪಿಂಗ್ ಅಷ್ಟೇ? ಅಯ್ಯೋ ಹಾಗೆ ಹೋಯ್ತಲ್ಲ ಫೆಬಿ. ಅಪ್ಪ ನೀವ್ ನಿಜವಾಗ್ಲೂ ನನ್ಗೆ ಟೆನ್ಷನ್ ಕೊಡ್ತಾ ಇದೀರಾ ಗೊತ್ತಾ? ಟೈಮ್ ಆಯ್ತು ಅಂತ ಅಂದ್ರೆ ಮಾತ್ರ ಅಷ್ಟೇ. ಬೇಕಾ ಇವಾಗ ನೀನು 3 ಸಾರಿ ತಗೊಳ್ತಾ ಇರಲ್ಲ ನೀನ್ ಇವಾಗ? ಐ ಯು ಸೀರಿಯಸ್? ಕೊಟ್ಟಿಲ್ವಾ ದುಡ್ಡು? ಸುಮ್ಮನೆ ಒಟ್ನಲ್ಲಿ ಫುಲ್ ಖಾಲಿ ಮಾಡ್ಬೇಕು ಇವತ್ತು. 1 lakh ಫುಲ್ ಖಾಲಿ ಮಾಡ್ಬೇಕು. ಮೋಟಿವೇಶನ್ 1 lakh ಹೆಂಗಿದ್ರು ಉಡಾಯಿಸ್ಬೇಕು ಇವಾಗ ಅಲ್ಲ? ಬಟ್ ಟೈಮ್ ಆಗ್ತಾ ಇದೆ ಫೆಬಿ. ನೀವ್ ಹಿಂಗ್ ಹೇಳಿ ಹೇಳಿ ನಂಗೆ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಆಗ್ತಲ್ಲ. ಸುಮ್ಮನೆ ಅದು ಕೊಡಿ. ನೋಡಿ ಸೌಂದರ್ಯ ನಾಗವಲ್ಲಿಯಾಗಿ ಬದಲಾಗ್ತಾ ಇರೋದನ್ನ ನೋಡಿ. ಟೆನ್ಷನ್ ಕೊಡ್ತಾ ಇದಾರೆ ಗೈಸ್. ಆಯ್ತಾ ಫೆಬಿ ಶಾಪಿಂಗ್? ಇನ್ನ ಒಂದೇ ಒಂದು ಕಡಿಮೆ ರೇಟ್ ಬೇಕು. ಕಡಿಮೆ ರೇಟ್ದಾ? ಆಲ್ರೆಡಿ 1 lakh ಪೋಸ್ಟ್ ಮಾಡಿದ್ಯಾ? ಐ ಯು ಸೀರಿಯಸ್? ಒಂದ್ 2-3 ಸಲ ಓಪನ್ ಮಾಡಿ ಆಟೋಮೆಟಿಕ್ ಹಂಗೆ ಸ್ಮೂತ್ ಆಗುತ್ತೆ. ಸೇಮೇನಾ ಇದು? ಪ್ಯೂರ್ ಸಿಲ್ಕ್ ಇದೆಲ್ಲ ಪ್ಯೂರು. ಕಲರೇ ಗೊತ್ತಾಗ್ತಾ ಇಲ್ಲ ಅಲ್ಲ. ಅದು ಸೆರಗು ಮೇಲೆ ಹಾಕಿದ್ದಾರೆ ಅಲ್ಲ. ಇದು ಇದು ಪ್ಯೂರ್ ಇದು. ಅಯ್ಯೋ ನನ್ಗೆ ನಿಜ ದುಡ್ಡು ಬಿಡಕ್ಕೆ ಇಷ್ಟ ಇಲ್ಲ ಒಟ್ನಲ್ಲಿ ಯೂಸ್ ಮಾಡ್ಬೇಕು ಅಷ್ಟೇ. ಪಲ್ಲು ಬರುತ್ತೆ ಒಳಗಡೆ ಸೈಡ್ ನೋಡಿ. ಹೌದು, ನೀವು ಹಿಂಗ್ ಮಡ್ಚಿದಿರಲ್ಲ, ಕಷ್ಟ ಆಗ್ತಾ ಇದೆ. ನಾನು ಎಷ್ಟು ತಗೊಂಡಿದ್ದೀನಿ ಗೊತ್ತಾ? ಎಷ್ಟಾಗಿದೆ ಇಷ್ಟೊತ್ತಿಗೆ? ಒಂದು 62,000 ವರೆಗೂ ಹೋಗಿದೆ. ಆಗ್ಲೇ? ಐ ಯು ಸೀರಿಯಸ್? ಹೌದು 62,000 ಆಗ್ಲೇ? ಹೌದು ಹೌದು. ಎಷ್ಟು ಸಾರಿ ತಗೊಂಡಿದ್ಯಾ ಆಗ್ಲೇ? ಈಗ ಇದು ಎರಡನೇದು, ಇನ್ನೊಂದು ತಗೋಬೇಕು. ನಾನೆಲ್ಲ 1 hour ಶಾಪಿಂಗ್ ಆಗಲ್ಲ ಅನ್ಕೊಂಡಲ್ಲ. ಅದಕ್ಕೇನೆ ಬಿಡಿ ಗೈಸ್, ನೋಡಿ ಬಿಡ್ತಾ ಇಲ್ಲ ಇವರು. 1 hour ಶಾಪಿಂಗ್ ಆಗಲ್ಲ ಮೋಸ ಅಪ್ಪ ಗೈಸ್. ಇನ್ನ 62,000 ಅಲ್ವಾ? 1 lakh minus 62,000 ಎಷ್ಟು ಗೈಸ್? ಇನ್ನ 48,000. ಅಮ್ಮ ಬೇಡ ಬಿಡೋಣ ಆಯ್ತಾ? ಶಾಪಿಂಗ್ ಮಾಡಕ್ ಬಿಡೋದು ಬೇಡ. 1 hour ಹೆಂಗಾದ್ರೂ ನಿಂಗೆ ಟೈಮ್ ಪಾಸ್ ಮಾಡಿಸ್ಬಿಡೋಣ. 1 ಲಕ್ಷ ಕೊಟ್ಟು 62,000 ಎಷ್ಟು ಚಳಿ? 62,000 ಇನ್ನ ಇದೆ ಗೈಸ್, ಇನ್ನ ದುಡ್ಡಿದೆ ಗೈಸ್. ಇವ್ರು ಬಿಡ್ತಾ ಇಲ್ಲ. 10 ನಿಮಿಷ ಇದೆ. ಬಿಡೋದು ಬೇಡ ನಾವ್ ಇವತ್ತು. ಪ್ಲೀಸ್ No. ನೀವಿಬ್ರು ಕಾಲ್ ಮುಗಿತೀರಿ ಬೇಡಿ. ನೀವ್ ಈ ತರ ಮಾಡ್ತೀರಿ ಅಂದ್ರೆ 1 ಲಕ್ಷದ ಫಸ್ಟ್ ಸೀರೆ ತಗೊಂಡ್ಬಿಡ್ತಿದ್ದೆ ನಾನು. ಇನ್ನ 46,000 ಇದೆ. 40? ಅಯ್ಯೋ ಬೇಬಿ, 62 ಮೈನಸ್ 1 lakh ನನಗೆ ತಲೆ ಓಡ್ತಾ ಇಲ್ಲ. 38,000. ಸರಿ, ಅಲ್ಲಿ ಒಂದು ಸೀರೆ ಇದೆ, ನೋಡ್ಕೊಂಡ್ಬರ್ತೀನಿ. ಒಂದ್ ನಿಮಿಷ ಬಿಡಿ. ಫೆಬಿದು ಟೈಮ್ ಇನ್ನೇನು ಆಗ್ತಾ ಇದೆ. ಮಾಡಿಸಿಲ್ಲ ಅಂದ್ರೆ ಫೆಬಿನೇ ಫುಲ್ ಕಂಪ್ಲೀಟ್ ದುಡ್ಡು ಕೊಡ್ತಾಳೆ. ಗೈಸ್ ಇವ್ರು ಮಾಡ್ತಿರೋ ಅರ್ಜೆಂಟ್ಗೆ ನನಗೆ ಹೊಟ್ಟೆ ನೋವು ಬರ್ತಾ ಇದೆ. ಏನ್ ಗೊತ್ತಾ ಪ್ರೇಮ್, ಫೆಬಿ ಅವಾಗ್ಲಿಂದ ಕೇಳ್ತಾ ಇರೋದು ಒಂದೇ, ಈ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ, ಈ ಡಿಸೈನ್ ಅಲ್ಲಿ ಬೇರೆ ಕಲರ್ ಇಲ್ವಾ, ಅದೇ ಕೇಳ್ತಾ ಇರೋದು ಅವಾಗ್ಲಿಂದ. ಬರೀ ಅದೇ ಕೇಳ್ತಾ ಇರೋದು. ನನಗೆ ಕೊಡ್ತಿರೋ ಟೆನ್ಷನ್ಗೆ ಬರೀ ಅದೇ ಕೇಳ್ತಾ ಇರೋದು ಅವಾಗ್ಲಿಂದ. ಒಂದು 150 ಸ್ಯಾರಿ ತೆಗ್ಸಿದಾಳೆ, ಬರೀ ಅದೇ ಕೇಳ್ತಾ ಇರೋದು. ಇನ್ನೊಂದ್ಸಲ ನೀವು 1 ಲಕ್ಷ ಅಲ್ಲ 2 ಲಕ್ಷ ಕೊಟ್ರೆ ನಾನು ಈ ತರ ಒಪ್ಕೊಳ್ಳಲ್ಲ. ಆಯ್ತು, ಹಂಗಂದ್ರೆ ಈ ಸತಿನೇ ಕ್ಯಾನ್ಸಲ್ ಮಾಡ್ಬಿಡು, ಬಿಲ್ ನೀನೇ ಕಟ್ಟು, ಓಕೆನಾ? ಅದಕ್ಕಾಗಲ್ಲ ಅಲ್ಲ. ನೀವು ದುಡಿಯೋದೇನಕ್ಕೆ, ನಾನು ಖರ್ಚು ಮಾಡೋದಕ್ಕೆ. ಅಬ್ಬಾ, ಈ ತರ ಹೆಂಡತಿ ಡೈಲಾಗ್ ಹೊಡಿ ಅಂದ್ರೆ ಚೆನ್ನಾಗಿ ಹೊಡಿತಾಳೆ. ಅಮ್ಮ ಈ ಗ್ರೀನ್ ಮಮ್ಮಿ ಸೀಮಂತಕ್ಕೆ ಶಾಪಿಂಗ್ ನನಗೆ ಗ್ರೀನ್ ಬೇಡ.
ನನ್ನ ಶಾಪಿಂಗ್ ಕರ್ಕೊಂಡು ಹೋಗಲ್ಲ. ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಶಾಪಿಂಗ್ ಹೊಡ್ತೀನಿ ಹೊರತು ನಿಮ್ಮನ್ನೆಲ್ಲ ಕರ್ಕೊಂಬಂದು ನಾನು ಇಷ್ಟೊಂದೆಲ್ಲ ಕಷ್ಟಪಡಲ್ಲ ಗೈಸ್. ಪ್ರೆಗ್ನೆಂಟ್ ಅಂತ ನೋಡಿದ್ರೆ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಪಿಂಕ್ ಕಾಟನ್ ಕ್ಯಾಂಡಿ ಇದೆ. ಅಳು ಬರ್ತಾ ಇದೆ ಗೊತ್ತಾ ಆ್ಯಕ್ಚುಲಿ. ಯಾಕೆ ಅಳು ಬರ್ತಾ ಇದೆ ನಿಮಗೆ? ನಂಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಕುತ್ಕೊಂಡೇ ಮಾಡು. ಚೇರ್ ಕೊಟ್ಟಿದಾರಲ್ಲ ಅವರು, ಕುತ್ಕೊಂಡೇ ಮಾಡು. ನನಗೆ ಕಾಣಿಸಲ್ಲ. ಬರೀ 4 ಅಡಿ ಬೆಳೆದ್ರೆ ಹಿಂಗೆ ಆಗೋದು. ನಾನು 4 ಅಲ್ಲ 5 ಅಡಿ. ಫೆಬೀದು ನಿಮ್ಮ ಹೈಟ್ ನಿಮಗೂ ಮುಂಚೆ ಗೊತ್ತು ತಾನೆ, ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ. ಫೆಬೀಸ್ ಹೈಟ್ ಈಸ್ ಓನ್ಲಿ 4 feet. ಏನಂತೀಯ ಫೆಬಿ? 4.5 ಅಂತೆ. ಫೆಬಿನ ಇಲ್ಲಿ ಕರ್ಕೊಂಬಂದಿರೋದು ಹೆಂಗಾಗಿದೆ ಗೊತ್ತಾ? ಈ ಅಕ್ವೇರಿಯಂ ಇರೋ ಮೀನ್ನ ಸಮುದ್ರಕ್ಕೆ ತಗೊಂಡೋಗ್ಬಿಟ್ರೆ ಅದು ಹೆಂಗ್ ಆಡುತ್ತೆ ನೋಡು, ಆ ತರ ಆಡ್ತಾ ಇದ್ದಾಳೆ ಅವಾಗ್ಲಿಂದ. ಲಕ್ಷನೂ ಬೇಡ. ಇನ್ಮೇಲೆ ಗೇಮ್ ಚಾಲೆಂಜ್ 2 ಲಕ್ಷ ಕೊಟ್ರೂ ನಾನು ಒಪ್ಕೊಳ್ಳಲ್ಲ. ಇದು ಫಿಕ್ಸು. ನೆಕ್ಸ್ಟ್ ಸತಿಯಿಂದ ಖರ್ಚಾಯ್ತು ಗೊತ್ತಾ ಇವಾಗ? ಎಷ್ಟಾಯ್ತು? ಇಷ್ಟು ಮಾತಾಡ್ತಿದ್ರಲ್ಲ, ಬಿಲ್ಲಿಂಗ್ ಕೌಂಟ್ರಲ್ಲಿ ಮಾತಾಡಿ. ಎಷ್ಟಾಯ್ತು? ಎಷ್ಟು ಖರ್ಚಾಗಿದೆ? ಮೇಬಿ ಬ್ಲೌಸ್ ಇವಾಗ ತಗೊಂಡಿಲ್ಲ ಅಂದ್ರೆ, ಇವಾಗ ನೀನು ಬಿಲ್ಗೆ ಮಾಡಿಸಿಲ್ಲ ಅಂತ ಹೇಳಿದ್ರೆ 1 hour ಅಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಾತ್ರನೇ ಪೇ. ಹಂಗಂದ್ರೆ ಇಲ್ಲೇ ತಗೊಳ್ತೀನಿ. ಆಚೆ ಕಡೆ ಎಲ್ಲ ಇಲ್ಲ. 1 hour ಚಾಲೆಂಜ್ ಅಂದ್ರೆ 1 hour. ಸರಿ, ಇಲ್ಲೇ ತಗೊಳ್ತೀನಿ ಬನ್ನಿ. 1 hour ಚಾಲೆಂಜ್ ಅಂದ್ರೆ 1 hour ಚಾಲೆಂಜ್. ಆಂಟಿ ಸ್ಯಾರಿ, ಆ ಫೆಬಿದು ಸೀಮಂತ ಸ್ಯಾರಿ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಅಂದರೆ ಅವಳು ಇಷ್ಟ, ಆದರೆ ನನ್ನ ಸೆಲೆಕ್ಷನ್ ಅಲ್ಲ ಅದು. ಓಕೆ ತಾನೇ, ಅಷ್ಟೊಂದೇನು ಚೆನ್ನಾಗಿಲ್ಲ ಅದು. ಹೇಳಿದ್ರೆ ಕೇಳ್ತಾ ಇಲ್ಲ ಫೆಬಿ. ಅವಳಿಗೆ ಚೆನ್ನಾಗಿದೆ, ಅವಳಿಗೆ ಸಖತ್ತಾಗಿದೆ ಅದು. ಇವಳು ಫ್ಯಾಷನ್ ಡಿಸೈನರು. ಹಂಗೆ ಮುಖ ನೋಡ್ತಾ ಇರೋದು ನೋಡ್ರಿ, ಮುಖ ಏನು ಗುರಾಯಿಸ್ತಾ ಇದೆಯಾ ಮನೇಲಿ ಹೇಳಿ ಬಂದು. ಇನ್ನೊಂದು ಇದೆಲ್ಲ ತಗೊಳ್ಳ, ನಿಮ್ಗೆ ಇದು ಇಷ್ಟ ಆಗಿಲ್ವಾ? ನನಗೆ ಗೊತ್ತಿಲ್ಲ ಬೇಬಿ, ನಿನ್ನ ಇಷ್ಟ. ನೀನು ತಗೊಂಡ್ಬಿಟ್ಟಿದ್ಯಾ ಆಲ್ರೆಡಿ. ಇವಾಗ ನಾನು ಇಲ್ಲ ಬೆಲ್ಲ ಅಂತೆಲ್ಲ ಹೇಳಿದ್ರೆ ನಾನು ನಿಜವಾಗ್ಲೂ ನನಗೆ ಅಡುಗೆ ಬರ್ತಾ ಇದೆ ಗೊತ್ತಾ. ನನಗೆ ಗೊತ್ತಿಲ್ಲ ಯಾವ ತಗೋಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನನಗೆ ಈ ಚಾಲೆಂಜೇ ಬೇಡ. ನನಗೆ ಇವಾಗ ಫೆಬಿಗೆ ಸ್ಯಾರಿ ಸಿಕ್ಕಿದೆ, ಬ್ಲೌಸ್ ಸಿಗ್ತಾ ಇಲ್ಲ. 1 hour ಬ್ಲೌಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಆಕ್ಚುಲ್ ಆಗಿ ನಂಗೆ ಬ್ಲೌಸ್ ಬೇಡ, ನಾನೇ ದುಡ್ಡು ಕೊಟ್ಟು ಮಾಡಿಸ್ಕೊಂಡು. ಫೆಬಿನೇ ದುಡ್ಡು ಕೊಟ್ಟು ಮಾಡಿಸ್ಕೊಂತಾಳೆ. ಓಕೆ ಡನ್ ಗೈಸ್. ಬಾಕಿ ಇವಾಗ ಎಷ್ಟು ಸ್ಯಾರಿ ತಗೊಂಡಿದ್ದಾಳೆ ಅಷ್ಟಕ್ಕೆ ಮಾತ್ರನೇ ಪೇ ಮಾಡೋದು ನಾನು. ಆಯ್ತು, 70 ವರೆಗೂ ಆಯ್ತು. ಕೈಯಲ್ಲಿ ಹಂಗೆ ಇನ್ನೊಂದು ಸೀರೆ ಹಿಡ್ಕೊಂಡು ಹೋಗ್ತೀನಿ. 70,000 ಊಷ್ಟು ಮುಗೀತು, ಎನರ್ಜಿ ಎಲ್ಲ ಮುಗೀತು. ಓಯಾ, ನನಗೆ ಗೊತ್ತು ನಿಂದು ಕೆಪಾಸಿಟಿ ಅಷ್ಟೇ ಅಂತ, ಅದಕ್ಕೆ 1 hour ಟೈಮ್ ಕೊಟ್ಟಿದ್ದು ನಿನಗೆ. ಹೌದಾ? ನಮ್ಮ ಕೋಳಿ ಬಗ್ಗೆ ನಮಗೆ ಗೊತ್ತಿಲ್ವಾ? ಆಯ್ತು. ಗೈಸ್, ಫೆಬಿ ಯಾವ ಥರ ಸೈಕೋ ಅಂದರೆ, 1 ಲಕ್ಷ ಶಾಪಿಂಗ್ ಮಾಡು 1 hour ಅಂತ ಹೇಳಿದ್ದಕ್ಕೆ 45 minutes ಆಗಿದೆ. 45 minutesಲ್ಲಿ ಶಾಪಿಂಗೇ ಕಂಪ್ಲೀಟ್ ಮಾಡಿರೋದು. ಗೈಸ್ 62,000 ಆಗಿದೆ, ಇನ್ನು ಪೆಂಡಿಂಗ್ ಇದೆ. ಆದರೆ ಇವ್ರು ನನಗೆ ಟೈಮ್ ಕೊಟ್ಟಿಲ್ಲ. ಏನಿಲ್ಲ, ನೀನು ಶಾಪಿಂಗ್ ಮಾಡೋಕೆ ಆಗ್ತಾ ಇಲ್ಲ ಫೆಬಿ. ಬಿಲ್ಲಿಂಗ್ ಮಾಡಿಸ್ಬೇಕು ಇವಾಗ. ಬಿಲ್ಲಿಂಗ್ 1 hour ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀನೇ ದುಡ್ಡು ಕೊಡಬೇಕು. ಇನ್ನ 2 ನಿಮಿಷ ಇದೆ. ಇನ್ನ 15 minutes ಇದೆ. 15 minutes ಇದೆಯಾ? ಸೊ ಬರೀ 46 minutes ಆಗಿದೆ. ಓಕೆ ಡನ್. ಇನ್ನ 15 minutes ಇದೆ. ಹಂಗಂದ್ರೆ ಬಿಲ್ಲಿಂಗ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ನನಗೆ ಗೊತ್ತಿಲ್ಲ. ಡೋಂಟ್ ಇವನ್ ಆಸ್ಕ್ ಎನಿಥಿಂಗ್ ಟು ಮೀ. ಐ ಆಮ್ ವೆರಿ ಬ್ಯಾಡ್. ಒಂದು ತಗೊಂಬರಕ್ಕಾಗತ್ತಾ? ಯಾವುದು ಸರ್, ಮೇಲೂ ಒಂದು ಸೆಲೆಕ್ಟ್ ಮಾಡಿದ್ದೆ, ಇಲ್ಲಿ ತಗೊಂಬರಕ್ಕಾಗತ್ತಾ? ಯಾವ ರೇಂಜಲ್ಲಿ 14 ಇದೆ. 14 ಇಲ್ಲೇ ಇದ್ರ ಮೇಲೆ ಒಂದು ಯು ಗೋ ವಿತ್ ಹಿಮ್. ಇಲ್ಲ, ಯಾರು ನೀವು ನೋಡಿದ್ರೆ ಅವ್ರು ಹೋಗ್ಬೇಕು, ಯಾಕಂದ್ರೆ ನಮಗೆ ಗೊತ್ತಿಲ್ಲ ಯಾರು ಸೆಲೆಕ್ಷನ್ ಮಾಡಿರ್ತೀರ ಅಂತ. ನಮ್ಮ ಜೊತೆಲಿ ಬರ್ತೀರಾ? ಹಾಂ ಹೋಗಿ, ಗೊತ್ತಲ್ಲ ಯಾವುದು ಅಂತ. ತಗೋ. ಅದಕ್ಕೆ ಆನ್ಸರಾ? ಇಲ್ಲ, ಇವಾಗ ದಿಸ್. ಓಕೆ, ದಿಸ್ ಆರ್ ದಿಸ್. ಸರ್, ನಿಮಗೆ ಇದಾ ಸಿಂಪಲ್ ಡೀಸೆಂಟ್ ಗ್ರ್ಯಾಂಡ್ ಬೇಕಲ್ಲ? ಇದು ಗ್ರ್ಯಾಂಡ್ ಲುಕ್ ತಾನೆ ನಿಮಗೆ? ಇದಾ ನನಗೆ ಇದು ಇಷ್ಟ ಆಯ್ತು. ಐ ಲೈಕ್ ದಿಸ್ ಒನ್. ಸಿಂಪಲ್ ಆಗಿ ಚೆನ್ನಾಗಿದೆ. ಮೇಲಿಂದ ತೆಗೆದಿರೋದಾ ಸ್ಕೈ ಬ್ಲೂನಾ? ಹಾಂ, ಗ್ರ್ಯಾಂಡ್ ಆಗಬೇಕು ಅಂತ ಅಷ್ಟು ಖರ್ಚು ಮಾಡಿ ಸೀಮಂತ ಮಾಡ್ತಿದ್ದೀರಾ. ಈ ಥರ ಸಿಂಪಲ್ ಆಗಿ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ. ಗೈಸ್, ಟೋಟಲಿ 62 ಆಗಿದೆ. ನಾನು ಹೆಂಗಾದ 38,000 ಉಳಿಸಿದ್ದೀನಿ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ದೊಡ್ಡ ಸೈಕೋ. ಆಯ್ತು, ಪೇಮೆಂಟ್ ಮುಗೀತು, ಡನ್. ಥ್ಯಾಂಕ್ ಯು ಬೇಬಿ. ನಿನ್ನ ಚಾಲೆಂಜ್ ಮಾತ್ರ ಇನ್ನೊಂದ್ಸಲ ಕೊಡಬೇಡಿ. 1 ಲಕ್ಷ ಕೈ ಕೊಟ್ಬಿಡಿ. ಮುಗೀತು ಶಾಪಿಂಗ್. ವಿ ಆರ್ ಲೀವಿಂಗ್ ಫ್ರಮ್ ಹಿಯರ್. ಓಕೆ ಗೈಸ್, ನಾವು ಮನೆನೂ ರೀಚ್ ಆದ್ರಿ. ಇವರು ದುಡ್ಡು ಖಾಲಿ ಆಯ್ತು. ಐ ಆಮ್ ಸೋ ಹ್ಯಾಪಿ ಗೊತ್ತಾ. ಅಷ್ಟು ಹ್ಯಾಪಿ ಆಗಿದ್ದೀನಿ ಶಾಪಿಂಗ್ ಮುಗಿಸಿದ್ದು. ಹೌದು, ಹಂಗಂದ್ರೆ ಸಮಾಧಾನ ಬಿಡಪ್ಪ. ಮತ್ತೆ ತಲೆ ತಿನ್ಬಾರ್ದು ಅದು ಬೇಕು ಇದು ಬೇಕು ಅಂತ. ನೀನು ಶಾಪಿಂಗ್ ದಿಸ್ ಕಂಪ್ಲೀಟ್ ಇಸ್ ತಾನೆ. ಜಸ್ಟ್ ದ ಬಿಗಿನಿಂಗ್.
ಹಂಗಂದ್ರೆ ಸೀಮಂತದ್ದು ಸ್ಯಾರಿ ಶಾಪಿಂಗ್ ಕಂಪ್ಲೀಟ್ ತಾನೆ, ಬೇರೆ ಏನಿಲ್ಲ ತಾನೆ ಅದು? ಅಂತ ನನಗೆ ಅನಿಸ್ತಾ ಇದೆ. ಓಕೆ ಗೈಸ್, ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಬಟ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ನಿಮ್ಮ ಸೌಂದರ್ಯ ಭರತ್ ಸೈನಿಂಗ್ ಆಫ್. ಸಲ್ಯೂಟ್ ಮಾಡೋಣ. ಗುಡ್ ಆಫ್ಟರ್ ನೌನ್ ಸಾರ್.